ಇವತ್ತು ಬೆಂಗಳೂರಲ್ಲಿ ಆಯುಷ್ ಟಿವಿಯ ಒಂದು ಸಭಾಂಗಣದಲ್ಲಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಸ್ಟೇಟ್ ಕಮಿಟಿ ಮತ್ತು ಅಡ್ವೈಸರಿ ಕಮಿಟಿ ಎಲ್ಲ ಸದಸ್ಯರು ಸೇರಿ ಈ ಬರುವ 2026ರಲ್ಲಿ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಅನ್ನುವಂಥ ಒಂದು ಬೃಹತ್ವಾದಂಥ ಏನೊಂದು ಸಮ್ಮೇಳನವನ್ನು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಇದರ ನೇತೃತ್ವದಲ್ಲಿ ಆಯುಷ್ ಟಿವಿಯ ಸಹಯೋಗದೊಂದಿಗೆ ಈ ಬೃಹತ್ವಾದಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಮತ್ತು ಆಯುಷ್ ವೈದ್ಯರಿಗೆ, ವಿಶೇಷವಾಗಿ AFIದ ಎಲ್ಲ ರಾಜ್ಯದ ಸದಸ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ದೇಶದಾದ್ಯಂತ ಇರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ವಿದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಮ್ಮ ಪದ್ಧತಿಗೆ ಸಂಬಂಧಪಟ್ಟಂತೆ ಹಾಗೂ ದಿನನಿತ್ಯದ ನಮ್ಮ ವೃತ್ತಿಯಲ್ಲಿ ಲಾಭ ಆಗುವ ರೀತಿಯಲ್ಲಿ ಆ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವೆಲ್ಲರೂ ತರಬೇತಿ ಪಡೆಯುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಭಾರತ ಸರ್ಕಾರದ ಆಯುಷ್ ಇಲಾಖೆ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಎಲ್ಲ ನಮ್ಮ ಆಯುಷ್ ವೈದ್ಯರು ಕರ್ನಾಟಕ ರಾಜ್ಯದಂತೆ ಮೂಲೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕ ನಮ್ಮ ಶಕ್ತಿಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ನಾವು ತೋರಿಸಿಕೊಡುವಂಥ ಈ ಒಂದು ಸಂದರ್ಭ ಮತ್ತು ದಿನನಿತ್ಯ ನಮ್ಮ ವೃತ್ತಿಯಲ್ಲಿ ನಮ್ಮ ಆಯುಷ್ ವೈದ್ಯರಿಗೆ ಆಗ್ತಕ್ಕಂಥ ಕೆಲವೊಂದು ಕಾನೂನಾತ್ಮಕವಾದಂಥ ಏನು ತೊಂದರೆಗಳಿದ್ದಾವೆ, ಆ ಎಲ್ಲ ತೊಂದರೆಗಳಿಗೂ ಸಹಿತ ಈ ಒಂದು ಸಮ್ಮೇಳನದ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಯಶಸ್ಸನ್ನು ಪಡೆಯುವಂಥ ದೃಷ್ಟಿಯಿಂದ ಈ ಸಮ್ಮೇಳನದಲ್ಲಿ ನಾವು ಭಾಗವಹಿಸೋದು ಭಾಳ ಮುಖ್ಯ ಆಗಿರೋದ್ರಿಂದ ಮತ್ತು ಈ ಕಾನ್ಫರೆನ್ಸಕ್ಕೆ ಪೂರ್ವಭಾವಿಯಾಗಿ ನಮ್ಮ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಪ್ರೀ ಕಾನ್ಫರೆನ್ಸ್ ಕೆಲವೊಂದು ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ಅಥವಾ ನಮ್ಮ ಆಯುಷ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಹಲವಾರು ಉಪನ್ಯಾಸಗಳಿರ್ಬೋದು, ವಿಷಯಗಳಿರ್ಬೋದು, ಅವೆಲ್ಲವೂ ಸಹಿತ ರಾಜ್ಯದಲ್ಲಿ ಆದ್ಯಂತ ಇರತಕ್ಕಂಥ ಎಲ್ಲ ಮಾಧ್ಯಮಗಳು, ಅದು ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಇನ್ನಿತರ ಹಲವಾರು ಮಾಧ್ಯಮಗಳ ಒಂದು ಸಮ್ಮೇಳನವನ್ನು ಮಾಡಿ ನಮ್ಮ ಆಯುಷ್ ವೈದ್ಯ ಪದ್ಧತಿ ಅಂದರೆ ಏನು, ನಮ್ಮ ಆಯುಷ್ ವೈದ್ಯ ಪದ್ಧತಿಯಲ್ಲಿ ಯಾವ ರೀತಿ ನಮ್ಮ ವೈದ್ಯರು ತರಬೇತಿಯನ್ನು ಪಡೆದುಕೊಂಡಿರ್ತಾರೆ ಮತ್ತು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಅವರು ಒಂದು ಇಂಟಿಗ್ರಿಟಿ ಇಟ್ಟುಕೊಂಡು, ಒಂದು ಇಂಟಿಗ್ರೇಷನ್ ಪದ್ಧತಿಯನ್ನು ಇಟ್ಟುಕೊಂಡು ಯಾವ ರೀತಿ ನಮ್ಮ ರೋಗಿಗಳಿಗೆ ಅವರಿಂದ ಒಂದು ಸಹಾಯ ಆಗ್ತದೆ, ಕೈಗೆಟುಕುವ ಒಂದು ದರದಲ್ಲಿ, ಕೈಗೆಟುಕುವ ಒಂದು ದುಡ್ಡಿನಲ್ಲಿ ನಮ್ಮ ಎಲ್ಲ ರೋಗಿಗಳಿಗೆ ಏನು ಆರೋಗ್ಯ ಕೊಡುವಂಥ ಕೆಲಸ ನಮ್ಮ ಆಯುಷ್ ವೈದ್ಯರೇನು ಮಾಡ್ತಾ ಬಂದಿದ್ದಾರೆ. ಅದನ್ನು ಇನ್ನು ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಯುಷ್ ವೈದ್ಯರು ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ಅಣಿಯಾಗ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕಟಿಬದ್ಧವಾಗಿದೆ ಮತ್ತು ಇದು ನಮ್ಮ ಸಮ್ಮೇಳನ. ಇದಕ್ಕೆ ಸಹಕಾರ ಕೊಡ್ತಾ ಇರೋರು ಆಯುಷ್ ಟಿವಿ ಅವರು. ಅದಕ್ಕೆ ಇದು ನಮ್ಮದೇ ಸಮ್ಮೇಳನ ಆಗಿರುವುದರಿಂದ AFIದ ನೇತೃತ್ವದಲ್ಲಿ, AFIದ ಅಡಿಯಲ್ಲಿ ಈ ಒಂದು ಆಯುಷ್ ಟಿವಿಯವರು ಸಹಕಾರ ಕೊಟ್ಟು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ನಾವು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ನನ್ನೆಲ್ಲ ಆಯುಷ್ ವೈದ್ಯ ಸಹೋದರರಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರ.